ದೇವಕಿ, ಒಳಗೆ ಬಮ್ಮ. ನಾಳೆವರೆಗೂ ನಮಗೆ ಈ ರೂಮೇ ಗತಿ. ನಾರಾಯಣವರು ನಾಳೆನೂ ಬರದೆ ಹೋದರೆ ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಅನ್ಸುತ್ತೆ ಅಂಕಲ್. ಯಾಕೆ ಹಾಗೆ ಅನ್ಕೋತೀಯ? ಆಗಿರೋದಿಲ್ಲ ನೀನು ಒಳ್ಳೇದಕ್ಕೆ ಆಗಿರ್ಬೋದು. ಹಾಗಂತ ಈ ಸಾರಿ ನಾನು ನಿನಗೆ ಹೇಳಲ್ಲ ದೇವಕಿ. ಯಾಕೆಂದರೆ ನಿನ್ನ ಹಣೆ ಬರೋಣ ನಾನು ಕಣ್ಣಾರೇನೆ ನೋಡಿದ್ದೀನಲ್ಲ. ನನಗಿರೋ ಸಮಾಧಾನ ಅಂದರೆ ನಿನ್ನ ನೋಡ್ಕೊಳ್ಳೋ ಅಷ್ಟು ಧೈರ್ಯ ಶಕ್ತಿ ನನಗೆ ಬಂದಿರೋದು. ಯಾರಿಲ್ಲದೆ ಇದ್ದರೂ ನಿನಗೆ ನಾನಿದ್ದೀನಿ ಅನ್ನೋ ಭರವಸೆ ನನಗಿದೆವ. ನನಗೂ ಅದೊಂದೇ ಭರವಸೆ ಅಂಕಲ್. ಸುಮತಿ ಎಂಗೇಜ್ಮೆಂಟ್ ವಿಚಾರ ನಿನಗೆ ತಿಳಿಸಿರ್ಲಿಲ್ವಾ? ಮೊನ್ನೆ ತಾನೇ ಇದೇ ವಿಚಾರವಾಗಿ ದೊಡ್ಡಪ್ಪನಿಗೆ ಬೈತಿದ್ದೆ. ಮದುವೆ ಕ್ಯಾನ್ಸಲ್ ಮಾಡಿ ಅಂತಲೂ ಹೇಳಿದ್ದೆ. ಆದರೆ ನನ್ನ ಮಾತು ಮೀರಿ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಆದರೂ ಮಕ್ಕಳು ಹೇಳಬೇಕಾಗಿತ್ತು. ಹೇಗೂ ನಾನು ಮುಂಬೈನಲ್ಲಿದ್ದೀನಲ್ವಾ ಅಂಕಲ್, ನಿಧಾನಕ್ಕೆ ತಿಳಿಸಿದ್ರಾಯ್ತು ಅಂತ ಅಂದ್ಕೊಂಡಿರ್ಬೋದು. ಅದು ಅಲ್ಲದೆ ನನ್ನ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಹಲೋ. ಹಲೋ ಸರ್, ನಾನು ಪದ್ಮಾ. ಹಾಂ ಹಾಂ, ಗೊತ್ತಾಯಿತು ಮೇಡಮ್, ಹೇಳಿ. ಸರ್, ನಾ ಬೆಳಗ್ಗೆನೇ ನರ್ಸಿಂಗ್ ಹೋಮಿಗೆ ಬಂದೆ. ಆದರೆ ರಾತ್ರಿನೇ ನೀವು ಖಾಲಿ ಮಾಡಿಬಿಟ್ರಂತೆ. ಅದು ಬೆಂಗಳೂರಿನಲ್ಲಿ ಆ ಹುಡುಗಿಗೆ ತುಂಬಾ ಹಿಂಸೆ ಆಗ್ತಿತ್ತು. ಅದಕ್ಕೆ ಬೇಗ ಅಲ್ಲಿಂದ ಹೊರಟ್ಬಿಟ್ವಿ. ಹಾಗಾದರೆ ಈ ಕೇಸ್ ಮಿಸ್ ಆಗಲ್ಲ ತಾನೆ? ಹಿಂದೆ 2 ಕೇಸ್ ಹೀಗೆ ಆಗೋಯ್ತು. ಫೋನ್ ಮಾಡಿ ಅವರೇ ಇನ್ಫಾರ್ಮೇಷನ್ ಕೊಟ್ಟರು, ಅಲ್ಲಿಗೆ ಹೋದರೆ ಇಲ್ಲ ಅಂತ ಹೇಳಿದ್ರು. ಸರ್, ಈಗ ನೀವು ಎಲ್ಲಿದ್ದೀರಿ? ಬೆಂಗಳೂರಿಂದ ಹೊರಗೆ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಓ, ಮತ್ತೆ ನಂಗೆ ವಿಷಯ ತಿಳಿಯೋದು ಯಾವಾಗ? 2 ದಿನ ಟೈಮ್ ಕೊಡಿ. ಒಂದು ಕಡೆ ಸರಿಯಾಗಿ ಸೆಟ್ಲ್ ಆದಮೇಲೆ ನಾನೇ ತಿಳಿಸ್ತೀನಿ. ಸರಿ. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು. ಈ ಕೆಲಸ ಮುಗಿದ ಮೇಲೆ ಫಂಕ್ಷನ್ ಅಟೆಂಡ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಹೋಗಲಿ ಬಿಡಿ, 2ಕ್ಕೂ ಸಮಯ ಸಿಕ್ಕಾಗಾಯ್ತು. ಆದರೆ ಮರಿಬೇಡಿ ಸರ್, ಪ್ಲೀಸ್. ಖಂಡಿತ ಇಲ್ಲಮ್ಮ. ಯಾರು ಅಂಕಲ್? ಕೂತ್ಕೋ. ಬೆಂಗಳೂರಿನಲ್ಲಿರೋ ಒಂದು ಸೇವಾ ಸಂಸ್ಥೆ ಈ ಬಾಡಿಗೆ ತಾಯಂದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಬೇಡ ಅಂಕಲ್, ಪ್ಲೀಸ್. ಹಾಗಲ್ಲಮ್ಮ, ಅವರು ನಿನ್ನ ಬಗ್ಗೆ ಎಲ್ಲೂ ಪಬ್ಲಿಸಿಟಿ ಕೊಡಲ್ಲ. ಎಲ್ಲ ಗೋಪ್ಯವಾಗಿಟ್ಟು ಸ್ಟಡಿ ಮಾಡ್ತಾರೆ. ಅವರು ಈ ಬಾಡಿಗೆ ತಾಯಂದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಈಗ ನಿನ್ನ ಕೇಸನ್ನು ಅವರು ಸ್ಟಡಿ ಮಾಡೋದ್ರಿಂದ ಮುಂದೆ ನಿನ್ನ ಥರ ಕಮಿಟ್ ಆಗೋ ಅನೇಕ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗತ್ತಲ್ವಾ? ನೋಡೋ, ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೇಬೇಡ. ಎಲ್ಲ ನನಗೆ ಬಿಟ್ಬಿಡು. ಏನೋ ನೀವು ಹೇಳ್ತಿದ್ದೀರಿ, ನಾನು ಕೇಳ್ತಿದ್ದೀನಿ. ಅಂಕಲ್, ದೊಡ್ಡಪ್ಪ ಯಾಕೆ ದೇವಸ್ಥಾನದಿಂದ ಆ ರೀತಿ ಓಡ್ ಹೋದ್ರು? ನನಗೂ ಗೊತ್ತಾಗಲಿಲ್ಲ. ಯಾವುದಕ್ಕೂ ಆಮೇಲೆ ಒಂದ್ಸರಿ ನಾನು ಹೋಟ್ಲ್ ಹತ್ರ ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ.
ಈಗ ಗಂಟೆ 4:15 ಆಯಿತು. 4:15ಯಿಂದ 5:15 ಒಳ್ಳೆ ಗಳಿಗೆ ಅಂತ ನಮ್ಮ ಪುರೋಹಿತರು ಹೇಳಿದ್ದಾರೆ. ಖಂಡಿತ ಹುಡುಗ ಹುಡುಗಿ ಯಾವಾಗ ಈ ಸಮಯ ಬರುತ್ತೋ ಅಂತ ಕಾಯ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಮಗೆ ಬೈಕೊಳ್ತಿರ್ತಾರೆ ಅನ್ಸುತ್ತೆ. ಇನ್ನು ಮುಂದಾದ್ರೂ ಕದ್ದು ಓಡಾಡೋ ಕಷ್ಟ ತಪ್ಪಲಿ, ಏನಂತೀರಿ? ಹೌದೌದು, ತುಂಬ ಕಷ್ಟಪಟ್ಟಿದ್ದಾಳೆ ಪಾಪ ನಮ್ಮ ಹುಡುಗಿ. ಎಲ್ಲವನ್ನೂ ನಮ್ಮಿಂದ ಮುಚ್ಚಿಟ್ಟು ಮಾಡೋದು ಅಂದರೆ ಕಷ್ಟ ಅಲ್ವಾ? ಅದ್ರ ಜೊತೆಗೆ ನಮ್ಮ ಬೈಗ್ಲ ಬೇರೆ. ನಮ್ಮ ಚೇತು ಏನು ಕಡಿಮೆ ಕಷ್ಟಪಟ್ಟಿಲ್ಲ. ಲೀಟ್ರ್ಗಟ್ಟಲೆ ಪೆಟ್ರೋಲ್ ಸುಟ್ಟಿದ್ದಾನೆ, ಮಾತಾಡೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾನೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಸುಮತಿಗೆ ಮೊಬೈಲ್ ಕೊಡಿಸಿದ್ದು. ಓ, ಸರಿ ಚೇತು, ಮೊದಲು ನೀನು ಉಂಗುರ ತೋರಿಸು. ಒಂದು ನಿಮಿಷ. ಒಂದೇ ಒಂದು ನಿಮಿಷ. ಕೆಲವು ವಿಚಾರಗಳನ್ನ ನಾನು ನಿಮಗೆ ಹೇಳಬೇಕಾಗಿದೆ. ಸುಮತಿ ನಮ್ಮ ಮನೆಗೆ ಹೇಳಿ ಮಾಡಿಸಿದ ಹುಡುಗಿ. ಇದ್ರ ಮಧ್ಯೆ ಒಂದು ಗುಟ್ಟು ಹೇಳಬೇಕು. ಅದು ಒಂದು ರೀತಿಲಿ ಬಚ್ಚಿಟ್ಟ ಸತ್ಯ. ತುಂಬ ಮುಖ್ಯವಾದ್ದು. ಎರಡು ಕುಟುಂಬಗಳಿಗೂ ಸಂಬಂಧಪಟ್ಟಿದ್ದು. ನಾಳೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಇವತ್ತೇ ಹೇಳ್ತಾ ಇದ್ದೀನಿ. ಸುಮತಿ ಅಕ್ಕ ದೇವಕಿ ಇಲ್ಲಿವರೆಗೂ ಒಂದು ಸತ್ಯನ ಮುಚ್ಚಿಟ್ಕೊಂಡು ತಾನು ಮುಂಬೈಲಿದ್ದೀನಿ ಅಂತ ಬದುಕ್ತಾ ಇದ್ದಾರೆ. ಸದ್ಯ ಅವರನ್ನು ಒಂದು ದೊಡ್ಡ ಮುಜುಗರದಿಂದ ಪಾರು ಮಾಡೋ ಉದ್ದೇಶದಿಂದ ಬೇರೆ ಕಡೆ ಇರಿಸಿದ್ದೀನಿ. ದೇವಕಿ ಈ ಮನೆಗೆ ಸುಮತಿಗಿಂತಲೂ ಹಳಬರು. ಈಗ ಈ ಮನೆಗೆ ತಾಯಿಯಾಗಿ ಬಂದಿದ್ದಾರೆ. ತಾಯಿ ಅಂದರೆ ಬಾಡಿಗೆ ತಾಯಿ. ನಮಗೆ ಮಗು ಇಲ್ಲ ಅಂತ ನಾವು ಅವರನ್ನು ಬಾಡಿಗೆಗೆ ಗೊತ್ತು ಮಾಡಿದ್ವಿ. ಇನ್ನೊಂದು 2 ತಿಂಗಳಲ್ಲಿ ಅವರು ನಮ್ಮ ಮಗುವಿಗೆ ಜನ್ಮ ಕೊಡ್ತಿದ್ದಾರೆ.
ನಡೀರಿ, ಮೊದಲು ಇಲ್ಲಿಂದ ಹೊರಡೋಣ, ಹಳೆ ಬಿಡಿ ಸೇರ್ಕೊಳ್ಳೋಣ. ಒಂದು ಕ್ಷಣ ಈ ಜಾಗದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವ ಹಿಂಡ್ತಾ ಇದೆ. ನಮ್ಮ ಸಾವು ಹಳೆ ಬಿಡಲೇ ಆಗಲಿ. ಈ ಕೆಟ್ಟ ಜಾಗದಲ್ಲಿ ಬೇಡ. ಬನ್ನಿ ಹೋಗೋಣ. ಚಿಕ್ಕಮ್ಮ 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 ಪ್ಲೀಸ್ ನಿಂತ್ಕೊಳ್ಳಿ. ಬಿಡಿ, ಯಾರು ಬರಬೇಡಿ, ನೀವೆಲ್ಲ ಆರಾಮಾಗಿರಿ. ಸಾಯೋನ್ನ ಯಾರು ತಡೆಯಕ್ಕೆ ಸಾಧ್ಯ ಇಲ್ಲ. ಚಿಕ್ಕಮ್ಮ. ಇಲ್ಲ, ನಾವಿಬ್ಬರೇ ಸಾಯ್ತೀವಿ. ಚಿಕ್ಕಪ್ಪ ಬರ್ರಿ. ಚಿಕ್ಕಮ್ಮ ಚಿಕ್ಕಪ್ಪ. ಎಲ್ರಿಗಿಂತಲೂ ಹೆಚ್ಚು ಸಮಾಧಾನ ಆಗಿರೋದು ಯಶೋಧ ಅವರಿಗೆ. ಯಾಕಂದರೆ ಈ ಸಂಬಂಧಕ್ಕೆ ಮುಖ್ಯ ಕಾರಣ ಅವರೇ. ನಾನೊಬ್ಬಳೇ ಅಲ್ಲ, ನಿಮ್ಮ ಸಹಾಯ ಇಲ್ಲದೆ ಇದ್ದರೆ, ವಿದ್ಯಾಧರ್ ಅವರು ನಮ್ಮ ಮನೆಗೆ ಬರದೇ ಇದ್ದಿದ್ರೆ ಇದ್ಯಾವುದೂ ಆಗ್ತಾನೆ ಇರಲಿಲ್ಲ. ಎಲ್ಲ ನಮ್ಮ ಸುಮತಿ ಅದೃಷ್ಟ. ನಾವು ಯಾವತ್ತೋ ಪರಿಚಯ ಆಗಿದ್ವಿ, ಆಮೇಲೆ ಮತ್ತೆ ಭೇಟಿ ಆಗಿರಲಿಲ್ಲ. ಈಗ ಸುಮತಿ ಕಾರಣದಿಂದ ಮತ್ತೆ ಒಂದಾಗಿದ್ದೀವಿ. ಇಂಥ ಒಳ್ಳೆ ಮನೆ ಸೇರೋಕ್ಕೆ ಸುಮತಿ ಪುಣ್ಯ ಮಾಡಿರಬೇಕು ಬಿಡಿ. ಇವತ್ತಿಲ್ಲಿ ಇವ್ರ ಅಪ್ಪ ಅಮ್ಮ ಇರಬೇಕಾಗಿತ್ತು. ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ನಮ್ಮಮ್ಮ ಯಾವಾಗಲೂ ಹಾಗೆ, ಯಾವುದಾದ್ರೂ ಸಮಾರಂಭ ಇದ್ದಾಗ ಅವಸರ ಮಾಡಿಕೊಂಡು ಏನಾದರೂ ಎಡ್ವರ್ಟ್ ಮಾಡ್ಕೊಳ್ತಾರೆ. ಏನು ಮಾಡೋಕ್ಕಾಗತ್ತೆ, ಎಲ್ಲ ನಮ್ಮ ಹಣೆ ಬರ. ಅಲ್ಲ ನೀವಿ ಇಲ್ಲಿಗೆ ಅಂತ ಹೊರಟವರು ಬಾತ್ರೂಮ್ಗೆ ಹೋಗಿ ಬೀಳ್ಬೇಕಾಗಿತ್ತಾ? ನಮ್ಮ ಚಿಕ್ಕಮ್ಮಂಗೆ ಆ ಥರ ಜಾಸ್ತಿ. ನಡೆಯೋಕ್ಕಾಗದೇ ಇರೋಷ್ಟು ಕಾಲು ಹುಡುಕ್ಸ್ಕೋಬೇಕಾಗಿತ್ತ. ಅವರು ತೀರಾ ಸಣ್ಣಗಿದ್ದಾರೆ ನೋಡಿ, ಹಾಗಾಗಿ ಬೇಗ ಏಟ್ ಮಾಡ್ಕೊಂಡ್ಬಿಡ್ತಾರೆ. ನೀವೇ ಅವ್ರನ್ನ ನೋಡ್ತಿರಲ್ಲ, ಆಗ ನಿಮಗೆ ಗೊತ್ತಾಗತ್ತೆ.
ನೋಡ್ರಪ್ಪ, ಅನುಮತಿ ಕೊಟ್ಟಿದ್ದೀವಿ ಅಂತ ಸಿಕ್ಕಾಪಟ್ಟೆ ಸುತ್ತೋದಲ್ಲ. ಅದೆಲ್ಲ ಏನಿದ್ರು ಅಕ್ಕಂದ್ರೆ ಮದುವೆ ಆದಮೇಲೆ ಏನೋ ಒಂದೊಂದು ಸಲ ಆಗಾಗ ಭೇಟಿಯಾಗಿ ಪರವಾಗಿಲ್ಲ. ಆ ಮನೆಯಲ್ಲಿ ಅಥವಾ ಈ ಮನೆಯಲ್ಲಿ. ಸುಮತಿ, ಇನ್ನು ಮುಂದೆ ಸೊಪ್ಪು ತರಕ್ಕೆ ಹೋಗಿದ್ದೆ, ತರಕಾರಿ ತರಕ್ಕೆ ಹೋಗಿದ್ದೆ ಅಂತ ಕಾರಣ ಹೇಳ್ಬಾರ್ದು. ಚೇತನ್ನೇ ನೋಡೋಕೆ ಹೋಗಿದ್ದೆ ಅಂತ ಧೈರ್ಯವಾಗಿ ಹೇಳೋ. ಸುಮತಿ, ಇನ್ನು ಮುಂದೆ ಫಿಲಮ್ಗೆ ಹೋಗೋದಕ್ಕೆ ನಿನ್ಗೆ ಒಳ್ಳೆ ಕಂಪ್ನಿ ಸಿಕ್ತು. ಇನ್ಮೇಲೆ ನಿನ್ನ ಹೀರೋ ಚೇತುನೆ, ನೆನಪಿರ್ಲಿ. ಅಬ್ಬಾ, ನನಗೀಗ ಸಮಾಧಾನ ಆಯಿತು. ಚೇತು, ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ. ಸುಮತಿನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಇನ್ನು ಮುಂದೆ ನಿಂದು. ನಿಮ್ಮಿಬ್ಬರ ಮಧ್ಯೆ ಯಾವುದೇ ಕಹಿ ನೆನಪು ಉಳಿಲೂಬಾರ್ದು, ಬರಲೂಬಾರ್ದು. ಸುಮತಿ, ನಮ್ಮ ಚೇತು ಏನಾದರೂ ತರಲೆ ಮಾಡಿದ್ರೆ ಹೇಳು, ನಾನು ನೋಡ್ಕೋತೀನಿ ಅವನನ್ನು. ಇನ್ನೂ 1-1.5 ವರ್ಷ ಇದೆ ಗಿರಿಜಕ್ಕ, ಅಷ್ಟು ಬೇಗ ಯಾಕೆ ಯೋಚನೆ? ಅದಕ್ಕೆ ಅಪ್ಪ ಅಮ್ಮನಿಗಿಂತ ನಂಗೆ ದೇವ್ಗಿ ಅಕ್ಕನೇ ತುಂಬ ನೆನಪಾಗ್ತಾ ಇದ್ದಾಳೆ. ಅವಳಿಗೆ ಬರೋದಕ್ಕೂ ಮನಸ್ಸಾಗಲಿಲ್ಲ, ಅಟ್ಲೀಸ್ಟ್ ಒಂದು ವಿಶ್ ಕೂಡ ಮಾಡಲಿಲ್ಲ. ಅದಕ್ಕೆ ಹೋಗಲಿ ಬಿಡು ಸುಮತಿ, ಮನೆ ವಿಷಯ ಇಲ್ಲಿ ಯಾಕೆ, ಮನೇಲಿ ಹೋದ್ಮೇಲೆ ಮಾತಾಡೋಣ. ಯಾಕೆ ಸರ್, ಏನು ಮಾತಾಡ್ತಾ ಇಲ್ಲ? ಖುಷಿಗೆ ಮಾತು ಹೊರಡ್ತಾ ಇಲ್ವಾ? ಹಾಗೇನಿಲ್ಲ. ನಿಮಗೆ ಡಬ್ಬಲ್ ಖುಷಿ. ಒಂದು ನಿಮ್ಮ ಭಾವ ಮೈದನ ಎಂಗೇಜ್ಮೆಂಟು, ಇನ್ನೊಂದು ನಿಮ್ಮ ಮನೆ ವಾರಸ್ದಾರ ಬರ್ತಾ ಇದ್ದಾನಲ್ಲ, ಆ ಖುಷಿ ಬೇರೆ. ಹಾಂ, ಆ ಖುಷಿ ಆಗಲೇ ಪಟ್ಟಾಗಿದೆ. ಇನ್ನೇನಿದ್ರು 4 ತಿಂಗಳು ಕಾಯಬೇಕು. ಅದಕ್ಕೆ ಟೆನ್ಷನ್ ಯಾಕೆ ಮಾಡ್ಕೋತೀರಿ? ಇಲ್ಲಪ್ಪ, ಟೆನ್ಷನ್ ಏನಿಲ್ಲ. ಡಾಕ್ಟ್ರು ಪ್ರಯಾಣ ಮಾಡ್ಬೋದು ಅಂದರೆ ಸದ್ಯದಲ್ಲೇ ಹಳೆಬೀಡುಗೆ ಬರ್ತೀವಿ. ಸುಮತಿ ತಂದೆ ತಾಯಿನ ನೋಡಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ ಬರಬೇಕು, ಆದರೆ ರಿಸ್ಕ್ ತಗೊಂಡಲ್ಲ. ಸರಿ, ಬರ್ತೀವಿ. ನಾನು ಬರ್ತೀನಿ.